ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿಮ್ಮ ಸಿನಿಮಾದ ಆಕ್ಷನ್ ಆದರೆ ಒಂದು ಡೈಲಾಗ್ ಡೆಲಿವರಿ ಉತ್ತರ ಕರ್ನಾಟಕದ ನಮ್ಮ ಸ್ಲ್ಯಾಂಗ್ ಏನಿದೆ ಅನ್ನೋಂಥದ್ದು ಗೊತ್ತು. ಎಷ್ಟು ಚಾಲೆಂಜಿಂಗ್ ಆಗಿರ್ಬೋದು ಅಂತ ನಿಮಗೀಗ ಎಷ್ಟು ಉತ್ತರ ಕರ್ನಾಟಕದ ಆ ಸ್ಲ್ಯಾಂಗು ಇಡೀ ಸಿನಿಮಾ ಅದರಲ್ಲೇ ಇರೋದ್ರಿಂದ ಆ ಒಂದು ಆ ಭಾಷಾ ಶೈಲಿಯನ್ನು ನಿಮ್ಮ ಸಿನಿಮಾಗೆ ನೀವು ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಈಗ? ಇಲ್ಲ, ನಮಗೆ ಥಿಯೇಟ್ರ್ ಮಾಡಿರೋದಕ್ಕೆ ಅಂದರೆ ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ಒಂಚೂರು ಗ್ರಾಸ್ಪಿಂಗ್ ಒಂಚೂರು ಬೇಗ ಅಂತ ಡೈರೆಕ್ಟರ್ ಹೇಳ್ತಾ ಇರ್ತಾರೆ, ನನಗೂ ಅಷ್ಟೇ. ಬಟ್ ನಾನು ಡೈರೆಕ್ಟರ್ ಸ್ಲ್ಯಾಂಗ್ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಸ್ವಲ್ಪ ಮಿಸ್ ಆಯಿತು ಅಂದ್ರೂ ಅವ್ರು ಹೇಳ್ಕೊಡ್ತಾ ಇರ್ತಾರೆ. ಸೊ ಅಫ್ಕೋರ್ಸ್ ಒಂದು ಕಲಿಕೆ, ಆವಾಗಲೇ ಹೇಳ್ದಂಗೆ ಏನೋ ಒಂದು ಕಲಿಕೆ, ನಮಗೂ ಹೊಸ ಹೊಸ ಪದಗಳನ್ನ ಕಲ್ತಂಗೆ ಆಯಿತು. ಬಟ್ ಖುಷಿ ಆಗುತ್ತೆ ಸರ್. ಡೈಲಾಗ್ ಯಾರು ಬರೀತಾರೆ ಸರ್ ಈ ಸಿನಿಮಾಗೆ? ಡೈರೆಕ್ಟ್ರು ಬರೀತಾರೆ. ಡೈರೆಕ್ಟ್ರು ಪ್ರಮೋದ್ ಅಂತ ಬರೀತಾ ಇದ್ದಾರೆ, ಶಂಕರ್ ಸರ್ ಅಂತ ಬರೀತಾ ಇದ್ದಾರೆ. ಶಂಕರ್ ಅವರು ಡೈರೆಕ್ಟ್ರೆ, ಶಂಕರ್ ಸರ್ನು ಬರೀತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಒಂದು ದೊಡ್ಡ ಟೀಮೇ ಇದೆ ಅವರು. ಡೈರೆಕ್ಟ್ರ್ ಹತ್ರ ಡೈರೆಕ್ಷನ್ ಟೀಮ್ ತುಂಬ ಸ್ಟ್ರಾಂಗ್ ಆಗುತ್ತೆ ಸರ್. ಧ್ರುವ ಸರ್, ಕೊನೆಯದಾಗಿ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಬಂದಿದೆ. ಈಗ ಹಸಿರು ಶಾಲು, ಸೊ ಜವಾಬ್ದಾರಿ ಜಾಸ್ತಿನೇ ಇರುತ್ತೆ ಶಿವಂದು ಅಂತ, ಎರಡನ್ನೂ ಬ್ಯಾಲೆನ್ಸ್ ಮಾಡೋದು, ರಕ್ತ ಮತ್ತು ಹಸಿರು. ಖಂಡಿತ. ಹಸಿರು ಅಂದ್ರೇ ರೈತರು ಜವಾಬ್ದಾರಿ ಹೊತ್ಕೊಂಡಿರೋದಕ್ಕೆ ಇವತ್ತು ನಾವೆಲ್ಲ ಆರಾಮಾಗಿರೋದು. ಸೊ ಡೆಫಿನೆಟ್ಲಿ ಈ ಚಿತ್ರದಲ್ಲಿ ಬೇರೆ ಥರನೇ ಒಂದು ಪಾತ್ರ ನೋಡ್ತೀರ ಅಷ್ಟೇ. ಸರ್, ತಾರಮ್ಮನ ತಾಯಿ ರೋಲ್ಗೆ ಹಾಕ್ಕೊಂಡಿದ್ದೀರಾ. ಸದ್ಯ ಅವ್ರು ಸ್ಲಿಮ್ ಆಗಿದ್ದಾರೆ, ನೀವು ಅಕ್ಕನ ರೋಲ್ಗೆ ಹಾಕ್ಕೋಬೇಕಾಗಿತ್ತು. ಜಸ್ಟ್ ಮಿಸ್ ತಾಯಿ ರೋಲ್ಗೆ ಹಾಕ್ಕೊಂಡಿದ್ದೀರಾ. ಜೊತೆಗೆ ಆ ಕ್ರಿಮಿನಲ್ ಮೇಲೆ ಅದೇನೋ ದಾರ ಅದೆಲ್ಲ ಇದೆ, ಅದೇನು ಅಂತ, ಅದು ಪ್ರೀತಿಯ ಸಿಂಬಲ್ಲ, ಅದರ್ವೈಸ್ ತಾಳಿ ಥರ ಕಾಣ್ತಿಲ್ಲ, ಅದು ತಾಳಿ ಕಪ್ದಾರ, ಅದು ನೀಲಿ ದಾರ ಇದೆ. ತಾಳಿನ ಗೆಜ್ಜೆ ಮೇಡಮ್, ಅದು ಹಸುಗೂ ಹಾಕೋ ಗೆಜ್ಜೆ ಅಲ್ವಾ? ಕರೆಕ್ಟಾಗಿ ಹಿಡ್ದಾಕಿದ್ರಿ ನೋಡಿ. ಆ್ಯಕ್ಚುಲಿ ಓರಿನ ನೀವು ಹಿಡಿಬೋದು, ನಮ್ಮ ಕೈಲಿ ಹಿಡಿಯೋಕ್ಕಾಗ್ತದೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಒಂದು ಗ್ರೂಪ್ ಫೋಟೋ ನೀವೆಲ್ಲ ಹೊಡೋಕ್ಕಿಂತ ಮುಂಚೆ ನಿಮ್ಮ ಸಿನಿಮಾದ ಆಕ್ಷನ್ ಆದರೆ ಒಂದು ಡೈಲಾಗ್ ಡೆಲಿವರಿ ಉತ್ತರ ಕರ್ನಾಟಕದ ನಮ್ಮ ಸ್ಲ್ಯಾಂಗ್ ಏನಿದೆ ಅನ್ನೋಂಥದ್ದು ಗೊತ್ತು. ಎಷ್ಟು ಚಾಲೆಂಜಿಂಗ್ ಆಗಿರ್ಬೋದು ಅಂತ ನಿಮಗೀಗ? ಎಷ್ಟು ಉತ್ತರ ಕರ್ನಾಟಕದ ಆ ಸ್ಲ್ಯಾಂಗು ಇಡೀ ಸಿನಿಮಾ ಅದರಲ್ಲೇ ಇರೋದ್ರಿಂದ ಆ ಒಂದು ಆ ಭಾಷಾ ಶೈಲಿಯನ್ನು ನಿಮ್ಮ ಸಿನಿಮಾಗೆ ನೀವು ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಈಗ? ಇಲ್ಲ, ನಮಗೆ ಥಿಯೇಟ್ರ್ ಮಾಡಿರೋದಕ್ಕೆ ಅಂದರೆ ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ಒಂಚೂರು ಗ್ರಾಸ್ಪಿಂಗ್ ಒಂಚೂರು ಬೇಗ ಅಂತ ಡೈರೆಕ್ಟರ್ ಹೇಳ್ತಾ ಇರ್ತಾರೆ, ನನಗೂ ಅಷ್ಟೇ. ಬಟ್ ನಾನು ಡೈರೆಕ್ಟರ್ ಸ್ಲ್ಯಾಂಗ್ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಸ್ವಲ್ಪ ಮಿಸ್ ಆಯಿತು ಅಂದ್ರೂ ಅವ್ರು ಹೇಳ್ಕೊಡ್ತಾ ಇರ್ತಾರೆ. ಸೊ ಅಫ್ಕೋರ್ಸ್ ಒಂದು ಕಲಿಕೆ, ಆವಾಗಲೇ ಹೇಳ್ದಂಗೆ ಏನೋ ಒಂದು ಕಲಿಕೆ, ನಮಗೂ ಹೊಸ ಹೊಸ ಪದಗಳನ್ನ ಕಲ್ತಂಗೆ ಆಯಿತು. ಬಟ್ ಖುಷಿ ಆಗುತ್ತೆ.